ಬೆಂಗಳೂರಲ್ಲಿ ಎಲ್ರೋ ಕೃಷಿ ಮಾಡ್ತಾರೆ ಕಣ್ಲಾ. ನಮ್ ಚಾನೆಲ್ ಫಾಲೋ ಮಾಡಿ ತೋರಿಸ್ತೀನಿ. ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತೇಳಿ ಅರೇಬನ್ಮಂಗಲ ಗ್ರಾಮದ ನಿವಾಸಿ. ನಾವು ನಮ್ಮದಿಲ್ಲಿ ಊರಲ್ಲಿ ಕೂಡು ಕುಟುಂಬದ ಒಂದು ಸ್ವಲ್ಪ ಜಮೀನಿದೆ. ಅದರಲ್ಲಿ ಒಂದು ಸ್ವಲ್ಪ ನಾವು ಭತ್ತ ಬೆಳೆದಿದ್ದೀವಿ. ಆ ಭತ್ತ ಒಂದು ಸ್ವಲ್ಪ ನೀರಾವರಿ ಕಡಿಮೆ ಜಾಗನೇ, ಅದರ ಒಂದು ಸ್ವಲ್ಪ ಬಾವಿನಲ್ಲಿ ನಮಗೆ ನೀರು ಬರೋದ್ರಿಂದ ಭತ್ತ ಬೆಳೆದಿದ್ದೀವಿ. ಬೆಳಿಬೇಕಾದ್ರೆ ಏನು ನಮಗೇನು ಸಮಸ್ಯೆ ಅಂತ ಅನಿಸ್ಲಿಲ್ಲ. ಬೆಳೆದಿದ್ದಾದಮೇಲೆ ಆ ಬೆಳೆನ ಲಾಸ್ಟಲ್ಲಿ ಕಾಪಾಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತೊಂದರೆ ಅನ್ನಿಸ್ತು. ಏನಕ್ಕೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಪಕ್ಷಿಗಳ ಕಾಟ ಜಾಸ್ತಿ. ಕಾರಣ ಏನು ಅಂತಂತಂದರೆ ಸುತ್ತು ಈ ಥರ ಗದ್ದೆ ಬೆಳೆ ಎಲ್ಲೂ ಯಾರೂ ಏನೂ ಬೆಳೆದಿಲ್ಲ. ನಮ್ಮ ಜಾಗದಲ್ಲಿ ಮಾತ್ರ ಗದ್ದೆ ಇರೋದ್ರಿಂದ ಒಂದು ಸ್ವಲ್ಪ ಪಕ್ಷಿಗಳ ಒತ್ತಡ ಒಂದು ಸ್ವಲ್ಪ ನಮ್ಮ ಜಾಗದ ಮೇಲೆ ತುಂಬ ಇದೆ. ಹಂಗಾಗಿ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಪಕ್ಷಿಗಳು ಮತ್ತು ಇಲ್ಲಿ ನವಿಲುಗಳು ಕೂಡ ತುಂಬ ಇದೆ. ನಮ್ಮದು ಇಲ್ಲಿ KDBಗೆ ಜಮೀನುಗಳೆಲ್ಲ ಅಕ್ವಿಸಿಷನ್ ಆಗಿರೋ ಕಾರಣದಿಂದ ಅಲ್ಲಿ ಮರ ಗಿಡದಲ್ಲಿ ಇರಬೇಕಾಗಿದ್ದಂಥ ಪ್ರಾಣಿ ಪಕ್ಷಿಗಳೆಲ್ಲನೂ ಈ ಕೆರೆ ಇರೋದ್ರಿಂದ ಈ ಕಡೆ ಎಲ್ಲ ಬಂದು ಸೇರ್ಕೊಂಡಿರೋದ್ರಿಂದ ಅದರ ಪಕ್ಕದ ಜಮೀನುಗಳಿಗೆ ಒಂದು ಸ್ವಲ್ಪ ಒತ್ತಡ ಜಾಸ್ತಿ. ಹಂಗಾಗಿ ನವಿಲುಗಳು, ಈ ಪ್ರಾಣಿ ಪಕ್ಷಿಗಳು ಒಂದು ಸ್ವಲ್ಪ ಎಲ್ಲ ಇದನ್ನೆಲ್ಲನೂ ತಿನ್ನೋದಕ್ಕೆಲ್ಲ ಇದು ಮಾಡ್ತಾಯಿತ್ತು. ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಸ್ನೇಹಿತರ ಮುಖಾಂತರ ಇದಕ್ಕೆ ಬಲೆ ಹಾಕ್ಬೋದಾ ಅಂದ್ಬಿಟ್ಟು ಅಂತ ಪ್ರಯತ್ನ ಮಾಡಿದ್ವಿ. ಅವ್ರನ್ನ ಕೇಳಿದಾಗ ಅವರು ದ್ರಾಕ್ಷಿ ಚಪ್ರಕ್ಕೆ ಬಲೆ ಹಾಕೋ ಕೆಲಸ ಮಾತ್ರ ಮಾಡ್ತಾಯಿದ್ರು. ಅವರು ಗದ್ದೆಗಳಿಗೆಲ್ಲ ಒಂದು ಸ್ವಲ್ಪ ಕಡಿಮೆ, ನಮ್ಮ ಕಡೆ ಗದ್ದೆ ಮಾಡೋಂಥದ್ದು ತುಂಬ ಕಡಿಮೆ, ನೀರಾವರಿ ಕಡಿಮೆ ಇರೋದ್ರಿಂದ ಕಡಿಮೆ ಗದ್ದೆ ಮಾಡೋಂಥದ್ದು. ಹಂಗಾಗಿ ಅವರ ಸಜೆಷನ್ ತೊಗೊಂಡು ನಾವು ಕೇಳಿದ್ವಿ. ಅವ್ರನ್ನ ಕೇಳಿ ಆಮೇಲೆ ಇಲ್ಲ ಗದ್ದೆಗೂ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇದರಲ್ಲಿ 4-5 ಥರ ಇದೆ. ಗದ್ದೆಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪಕ್ಷಿಗಳೆಲ್ಲನೂ ಹೋಗಿ ತೊಂದರೆ ಮಾಡೋದ್ರಿಂದ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವರು ಇದನ್ನು ನಮಗೆ ಸಜೆಸ್ಟ್ ಮಾಡಿದ್ರು. ಇದು ಒಂದು ಎಕರೆಗೆ ಅವರು 15,000 ರೂಪಾಯಿ ತಗೊಳ್ತಾರೆ ಒಂದು ಎಕರೆಗೆ ಈ ಥರ ಬಲೆ ಹಾಕೋದಕ್ಕೆ. ಒಂದು ಅಡ್ವಾಂಟೇಜ್ ಎಲ್ಲ ಏನು ಅಂತಂತಂದರೆ, ಒಂದು ಬೆಳೆ ಒಂದು ಪಕ್ಷಿಗಳೆಲ್ಲ ತಿಂದು ಎಲ್ಲ ಮಾಡಿದಾಗ ರೈತರಿಗೆ ಒಂದು 50 ಭಾಗ ಉಳಿಬೋದು ಅಷ್ಟೇನೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂತಂದರೆ ಅಟ್ಲೀಸ್ಟ್ ಒಂದು 90% ಬೆಳೆ ನಾವು ಉಳಿಸ್ಕೋಬೋದು. ಒಂದು 10% ಒಂದು ಸ್ವಲ್ಪ ಹಕ್ಕಿಗಳು ಮತ್ತೊಂದೇನಾದ್ರು ತಿನ್ನೋಂಥ ಚಾನ್ಸ್ ಇರ್ತದೆ. 100% ಹೋಗುತ್ತೆ ಅಲ್ಲ? ಹೋಗುತ್ತೆ. ಎಲ್ಲೋ ಒಂದು ಕಡೆ ಗಾಳಿಗೋ ಮತ್ತೊಂದು ಏನೋ ಒಂದು ತೊಂದರೆ ಆದಾಗ ಯಾವುದಾದ್ರೂ ನಾಯಿಗೆ ಏನಾದರೂ ಒಂದು ಸ್ವಲ್ಪ ಎಲ್ಲ ಜಾಗ ಮಾಡಿದ್ರೆ ಆ ಜಾಗದೊಳಗಡೆ ಹೊರಗಡೆ ಹೋಗೋಂಥ ಸಾಧ್ಯತೆ ಇರ್ತದೆ. ಆದರೆ 90% ಬೆಳೆನ ನಾವು ಉಳಿಸ್ಕೋಬೋದು. ಹಂಗಾಗಿ ಒಂದು ಸ್ವಲ್ಪ ಇದನ್ನು ಪ್ರಯತ್ನ ಮಾಡೋಣ ಅಂತೇಳಿ ಮಾಡಿ ಬೆಳೆ ಉಳಿಸ್ಕೊಳ್ಳೋದು ಪ್ರಯತ್ನ ಮಾಡಿದ್ದೀವಿ. ಅಂದರೆ ಇದು ತುಂಬ ದೊಡ್ಡ ಜಾಗಗಳಲ್ಲೆಲ್ಲನೂ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಒಂದೇನಂದರೆ ಬಜೆಟ್ ಪ್ರಾಬ್ಲಮ್ ಒಂದಾಗ್ತದೆ. ಏನೋ ಸಣ್ಣ ಪುಟ್ಟ ಜಾಗದಲ್ಲಿ ಇದನ್ನು ಪ್ರಯತ್ನ ಮಾಡ್ಬೋದು, ರೈತರು ಪ್ರಯತ್ನ ಮಾಡ್ಬೋದು. ಅಂದರೆ ಏನು ಅಂತಂತಂದರೆ ಇದರಲ್ಲಿಂದನೇ ಬೆಳೆದು ನಾವು ಇದರಲ್ಲೇ ಏನೋ ಇದು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ. ರೈತ ಯಾವತ್ತೂ ಖರ್ಚೆಲ್ಲ ಲೆಕ್ಕ ಮಾಡ್ಕೊಳಕ್ಕೆ ಹೋದರೆ ಅವ್ರಿಗೇನು ಉಳಿಯೋದಿಲ್ಲ. ರೈತನದೊಂದು ದೊಡ್ಡ ಗುಣ ಏನು ಅಂತಂತಂದರೆ ಬೆಳೆ ತಗೊಂಡು ಭೂಮಿಲಿ ಹಾಕ್ತಾನೆ, ಅದ್ರಲ್ಲಿ ಏನು ಬರ್ತದೆ ಏನು ಅಂತ ಯಾವತ್ತೂ ಕೂಡ ಬಿಸ್ನೆಸ್ ಮ್ಯಾನ್ ಥರ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ನಿಗೇನು ಲಾಸ್ಟಲ್ಲಿ ಏನು ಸಿಗುತ್ತೋ ಅದೇ ಅವನ ಕಷ್ಟನೇ, ಅದೇ ಅವನಿಗೆ ಉಳಿಯೋಂಥದ್ದು. ಹಂಗಾಗಿ ಪ್ರಯತ್ನ ಮಾಡಿದ್ರೆ ಬೆಳೆ ಉಳಿಸ್ಕೋಬೋದು. ಆಮೇಲೆ ನವಿಲುಗಳೆಲ್ಲ ಹೇಗಿದ್ದಾವೆ ಈ ಕಡೆ? ನವಿಲುಗಳೆಲ್ಲ ತುಂಬ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಈ ನಮ್ಮ ಜಾಗಗಳೆಲ್ಲನೂ KDBಗೆ ಅಕ್ವಿಸಿಷನ್ ಆದಮೇಲೆ ಅವಳು ವಾಸಸ್ಥಾನ ಪಾಪ ಕಡಿಮೆ ಆಗಿದೆ, ಜಾಗ ಕಡಿಮೆ ಆಗಿದೆ. ಮರ ಗಿಡ ಎಲ್ಲನೂ ಸ್ವಲ್ಪ ಈ ಜಾಗಗಳೆಲ್ಲ ಉಳ್ಕೊಂಡಿರೋದ್ರಿಂದ, ಇಲ್ಲಿ ಜಾಗಗಳು ಉಳ್ಕೊಂಡಿರೋದ್ರಿಂದ ಮರ ಗಿಡ ಎಲ್ಲಿ ಜಾಸ್ತಿ ಇದೆ ಅದೆಲ್ಲ ಅಲ್ಲಿ ಅದು ಪ್ರಕೃತಿ ಅದರ ಸ್ವಭಾವ ಹಂಗೆ ಹುಡ್ಕೊಂಡು ಅಲ್ಲಿ ಬಂದು ಸೇರ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ನವಿಲುಗಳು ತೊಂದರೆ ಇದೆ. ಆದರೆ ಬಲೆ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅದಕ್ಕೆ ಏನಾದ್ರು ಒಂದು ಸ್ವಲ್ಪ ಟಚ್ ಆಯಿತು ಅಂದರೆ ಅದಕ್ಕೆ ಫೀಲ್ ಆಗ್ತದೆ, ನನಗೇನೇನು ತೊಂದರೆ ಆಗ್ತದೆ ಅಂತ ಒಂದು ಗೊತ್ತಾಗಿ ತುಂಬ ಹಾನಿ ಮಾಡಿಲ್ಲ ಅಂದರೂ ಕೂಡ ತುಂಬ ಹಾನಿ ಮಾಡಿದೆ ಹೊರಟೋಗ್ತದೆ. ಆದರೆ ಬರ್ತವೆ ಈ ಕಡೆ? ಬರುತ್ತೆ ತುಂಬ ಇದ್ದಾವೆ ನವಿಲುಗಳು, ತುಂಬ ಇದ್ದಾವೆ, ಬರ್ತದೆ. ಆದರೆ ಇದು ಬಲೆ ಇರೋದ್ರಿಂದ ಒಂದು ಸ್ವಲ್ಪ ಅದಕ್ಕೆ ಏನೋ ಒಂದು ಸೇಫ್ಟಿ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಅದು ಇಲ್ಲಿಂದ ಹೊರಟೋಗ್ಬಿಡ್ತದೆ. ಮತ್ತೊಂದು ಭತ್ತದ ಗದ್ದೆಯಲ್ಲಿ ನಿಮಗೆ ಇದು ಹಂದಿಗಳೆಲ್ಲ, ಕಾಡು ಹಂದಿಗಳೆಲ್ಲ ತುಂಬ ಜಾಸ್ತಿ. ಕಾಡು ಹಂದಿಗಳೆಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು, ಈ ವೈರ್ ಒಂದು ಹಾಕಿದ್ದಾರೆ. ಈ ವೈರ್ ನೀವು ಗಮನಿಸ್ಬೋದು, ಈ ವೈರ್ ಹಾಕಿದ್ದಾರೆ. ಅದು ಮನುಷ್ಯನಿಗಿಂತ ಬುದ್ಧಿ ಜಾಸ್ತಿನೇ ಪ್ರಾಣಿಗಳಿಗೆ. ಅದಕ್ಕೊಂದು ಸ್ವಲ್ಪ ಎಲ್ಲರೂ ಟಚ್ ಆಯಿತು ಅಂದರೆ ಅದಕ್ಕೊಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ. ಅದಕ್ಕೆ ನನಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅದು ಅಲ್ಲಿಂದ ಕಾಲ್ಕಿ ತೋಡ್ಬಿಡ್ತದೆ. ಈ ವೈರಾ? ಹಾಂ, ಈ ಥರ ವೈರ್ ಆಲ್ರೌಂಡ್ ಇದೆ. ಟಚ್ ಆಗುತ್ತೆ ಅದಕ್ಕೆ. ಬಲೆ ಕೂಡ ಟಚ್ ಆದ್ರೂ ಕೂಡ ಅಷ್ಟೇನೆ, ಅದಕ್ಕೆ ತೊಂದರೆ ಆಗೋ ಥರ ಏನೋ ಇದೆ ಅಂತ ಅನ್ಸುತ್ತೆ. ಈಗ ಖಾಲಿ ಇರೋ ಜಾಗದಲ್ಲಿ ಬಂದು ಆರಾಮ ಓಡಾಡ್ಕೊಂಡು ಹೋಗೋದಕ್ಕೂ ಈ ಥರ ಏನೋ ಒಂದು ಸ್ವಲ್ಪ ಅಡೆತಡೆ ಇದೆ ಅಂತ ಗೊತ್ತಾದಾಗ ಅದು ಬರೋದಿಲ್ಲ.
ಇದೆ, ಕಾಡಂದಿಗಳು ಕೂಡ ಓಡಾಡ್ತದೆ. ಇದು ಇರೋದ್ರಿಂದ ಒಂದ್ ಸ್ವಲ್ಪ ಅವಾಯ್ಡ್ ಆಗ್ತದೆ ನಮ್ಗೆ. ಬೇರೆ ಯಾವ ಪ್ರಾಣಿ ಇದೆ ಈ ಕಡೆ ಜಾಸ್ತಿ? ಅಷ್ಟೇ, ನವಿಲು, ಪಕ್ಷಿಗಳು, ಕಾಡಂದಿ ಇದೆ ಅಷ್ಟೇ. ಕಾಡಂದಿ ತುಂಬಾ ಏನ್ ಕಂಡಿಲ್ಲ. ನಾಯಿಗಳು ಅದೆಲ್ಲ ಓಡಾಡ್ತದೆ, ಅವೆಲ್ಲನೂ ಅವಾಯ್ಡ್ ಆಗ್ತದೆ. ಅವೆಲ್ಲನೂ ಹೊರಗಡೆ ಹೋಗಿ ಗಲೀಜ್ ಮಾಡೋದಾಗ್ಲಿ, ಇಲ್ಲ ಬೇರೆ ಯಾವ್ದಾದ್ರು ಬೈಲಲ್ಲಿ ಮೇಯಕ್ ಬಿಟ್ಟಿರಂತ ದನ ಕರುಗಳಾಗ್ಲಿ, ಅವು ಕೂಡ ಅವಾಯ್ಡ್ ಆಗ್ತದೆ. ಸಡನ್ ಹೊರಗಡೆ ಬರಲ್ಲ. ತೀರಾ ಅದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆಲ್ಲ ಆಗಲ್ಲ, ಆದ್ರೆ ಒಂದು ಮಟ್ಟಿಗೆ ಓಕೆ, ಅವಾಯ್ಡ್ ಮಾಡ್ಕೋಬಹುದು. ಬಟ್ ಅದೆಲ್ಲ ಒಂದ್ಸಲ ತೋಟಕ್ಕೆಲ್ಲ ಬಂದ್ರೆ, ಗದ್ದೆಗೆಲ್ಲ ಬಂದ್ರೆ ಮತ್ತೆ ನಿಮಗೆ ಕೊಯ್ಲಿಕ್ಕೂ ಹೌದು, ಎಲ್ಲ 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 ನೆಲಕ್ಕೆ ಬಿದ್ದೋಗ್ಬಿಟ್ರೆ, ನೆಲಕ್ಕೆ ಬಿದ್ಮೇಲೆ ಮುಗೀತು ಅಷ್ಟೇ. ಅದು ನಿಂತಿರೋವರೆಗೂ ನಮ್ಗೆ ಬಳಕೆಗೆ ಬರ್ತದೆ. ನೆಲಕ್ಕೆ ಬಿದ್ದೋದ್ಮೇಲೆ ಯಾರಿಗೂ ಪ್ರಯೋಜನ ಇಲ್ಲ, ಅದು ಪ್ರಯೋಜನ ಆಗೋದಿಲ್ಲ. ಈಗ ಭತ್ತದ ಗದ್ದೆಗಳೇ ಎಲ್ಲ ಕಡೆ ನಾಶ ಆಗ್ತಾ ಇದೆ, ಎಲ್ಲ ಯಾರು ಮಾಡ್ತಾ ಇಲ್ಲ ಅಸ್ಲಾಗಲ್ಲ ಅಂತ. ಮಿನಿಮಮ್ 7-8 ಎಕರೆ ಮಾಡಿದ್ರೆ ಮಾತ್ರ ಒಂದು ಲಾಭ ಬರೋದು. ಹೌದು. ಆದ್ರೂ ನೀವು ಇಲ್ಲಿ ಉತ್ಸಾಹದಲ್ಲಿ ಮಾಡ್ತಾ ಇದ್ದೀರಾ. ಒಂದ್ ಸ್ವಲ್ಪ ಏನು ಅಂದ್ರೆ, ನಮ್ಮ ಕೂಡು ಕುಟುಂಬ ಎಲ್ಲ ಏನಿದೆ, ಮುಂಚೆಯಿಂದ ವ್ಯವಸಾಯದಲ್ಲೇ ಬಂದಿರೋಂಥವ್ರು. ನಾವುಗಳೆಲ್ಲನೂ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಬರೋವಾಗ ನೀರುಗಳ ನಮ್ಮ ಕಡೆ ಮೂಲ ಸಮಸ್ಯೆ ಏನು ಅಂತಂತಂದ್ರೆ ನೀರಾವರಿ ಇಲ್ಲ, ನಮಗೆ ನೀರುಗಳು ಕಡಿಮೆ. ಹಂಗಾಗಿ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ, ನಮ್ಮ ಹಿರಿಯರಿಗೆ ಇಷ್ಟ ಇದ್ರು ಕೂಡ ಅದರಲ್ಲಿ ಬಂದಂಥ ಚಾಲೆಂಜಸ್ ಅವೆಲ್ಲ ನೋಡಿಕೊಂಡು ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗಿದೆ, ಮಾಡ್ಲಿಕ್ಕೆ ಆಗಿರಲಿಲ್ಲ. ಆಮೇಲೆ ನಾವು ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಇದು ತುಂಬ ಜಾಗಕ್ಕೆ ನೀರಿಲ್ಲಿ ಸಿಗೋದಿಲ್ಲ. ಕಡಿಮೆ ಜಾಗದಲ್ಲಿ ಮಾತ್ರನೇ ಅದಕ್ಕೆ ಎಷ್ಟು ನೀರಿದೆಯೋ ಅದನ್ನೇ ಬಳಸ್ಕೊಂಡು ಅದನ್ನ ಮಾಡಬೇಕು ಅಂತ ಅನ್ನಿಸ್ತು. ಒಂದು ಸ್ವಲ್ಪ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಕೂಡ ನಾವು ವ್ಯವಸಾಯಗಾರರು ಅನ್ನೋದು ನಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮಾಡಿದ್ವಿ. ನಾವು ಎಲ್ಲೋ ಮಾಡಿರೋದ್ನೆಲ್ಲ ಸುಮ್ಮನೆ ಫೋಟೋ ತೋರಿಸಿದ್ರೆ ಅವ್ರಿಗೆ ಅನುಭವಕ್ಕೆ ಬರಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂತ ಅವ್ರು ನೋಡಿದ್ರೆ ಕಲ್ಕೊಳ್ತಾರೆ ಅದನ್ನ. ಅದಕ್ಕೋಸ್ಕರ ಅವರು ಕೂಡ ಅಟ್ಲೀಸ್ಟ್ ಇಲ್ಲಿ ಮಾಡೋಕ್ಕಾಗ್ಲಿಲ್ಲನೇ ಮುಂದಿನ ದಿನ ಎಲ್ಲೋ ಒಂದ್ ಕಡೆ ಜಮೀನು ತೆಗೆದು ನಮ್ಮ ಮೂಲ ಬಂದು ವ್ಯವಸಾಯ ಅಂತ ಅವ್ರಿಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಸರ್? ನೀರು ಬಂದು ಇಲ್ಲಿ ಬೋರ್ವೆಲ್ಗಳೆಲ್ಲ ಕಡಿಮೆ, ಅಂತರ್ಜಲ ಮಟ್ಟ ಕಡಿಮೆ. ನಮ್ಮ ಊರಿನ ಪ್ರಾಕೃತಿಕ ಗುಣಮಟ್ಟನೋ ಇಲ್ಲ ಅದಲ್ಲೇನೋ ಗೊತ್ತಿಲ್ಲ. ಮೇಲ್ಪದರದಲ್ಲಿ ನೀರಿದೆ. ಬಾವಿಗಳಲ್ಲಿ ಒಂದು 30 ಅಡಿ 40 ಅಡಿ ಆ ಲೆಕ್ಕದಲ್ಲಿ ನಮ್ಮ ಹಿರಿಯರು ಮುಂಚೆ ಎಲ್ಲ ಬಾವಿಗಳೆಲ್ಲ ಮಾಡಿದ್ದಾರೆ. ಆ ಬಾವಿಗಳಲ್ಲಿ ನೀರಿದೆ. ಆ ನೀರು ಪೂರ್ತಿ ನಮ್ಮ ಎಷ್ಟು ಜಮೀನಿದೆ ಅಷ್ಟಕ್ಕೂ ಸಾಕಾಗೋದಿಲ್ಲ. ಒಂದು ಸ್ವಲ್ಪ ನಮ್ಮ ಜಾಗಕ್ಕೆ ನೀರು ಎಷ್ಟು ಸಿಗುತ್ತೋ ಅಷ್ಟು ಜಾಗ ಮಾತ್ರನೇ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಇದು ಯಾವುದು ಸರ್ ತಳಿ ಈಗ ಇಲ್ಲಿ ನೀವು ಹಾಕಿರೋದು ಭತ್ತದ್ದು? ಇದು ತಳಿ ಬಂದು ಸೋನಾ ಮಸೂರಿ ರೈಸ್ ಅಂತ ಹೇಳ್ತಾರೆ ಇದನ್ನ. ನಮ್ಮ ಸ್ನೇಹಿತರೊಬ್ರು ಅವರು ಪೈರು ಬಿಟ್ಟಿದ್ರು, ಅವ್ರ ಕಡೆಯಿಂದ ನಾವು ತಗೊಂಬಂದು ಬಿತ್ತನೆ ಮಾಡಿರೋಂಥದ್ದು. ಈಗ ನೆಕ್ಸ್ಟ್ಗೆ ನಾವು ಇನ್ನೊಂದ್ಸರಿ ಇದು ಬೆಳೆ ಕಟಾವ್ ಆದ್ಮೇಲೆ ನೆಕ್ಸ್ಟ್ಗೆ ರಾಜಮುಡಿ ಅಕ್ಕಿನ ಇಲ್ಲಿ ಬೆಳಿಬೇಕು ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಎಷ್ಟು ಬೆಳೆ ಬೆಳಿತೀರಿ ಸರ್ ವರ್ಷದಲ್ಲಿ? ಇದು 2 ಬೆಳೆ ಬೆಳಿಬೋದು. ಬೇಸಿಗೆನಲ್ಲಿ ಒಂದು ಸ್ವಲ್ಪ ತುಂಬಾ ಕಷ್ಟ ಇದೆ. ಬೇಸಿಗೆ ಬೆಳೆ ಇದು. ಬೇಸಿಗೆನಲ್ಲಿ ಒಂದು ಸ್ವಲ್ಪ ನೀರುಗಳ ಅಭಾವ, ನಮ್ದು ಮೊದಲೇ ನೀರುಗಳ ಅಭಾವ ಇರೋದ್ರಿಂದ ಸ್ವಲ್ಪ ಕಷ್ಟ. ಇಲ್ಲಿ ನೋಡೋಣ, ದೇವರದ ಪಾದಕ್ಕೆ ಹಾಕ್ಬಿಟ್ಟು ಏನೋ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ. 3 ಬೆಳೆ ಒಂದ್ ಸ್ವಲ್ಪ ನಮ್ ಕಡೆ ಕಷ್ಟ. 2 ಬೆಳೆ ಬೆಳಿಬೋದು. 2 ಬೆಳೆ ಬೆಳಿಬೋದು. ಈಗ ನಮ್ ಕಡೆ ಎಲ್ಲ 3 ಇದೆ. ಕೊಳಕ್ಕೆ ಅಂತ ಒಂದ್ ಸ್ವಲ್ಪ ನೀರುಗಳು ಜಾಸ್ತಿ ಇರೋ ಕಡೆ ಪ್ರಯತ್ನ ಮಾಡ್ಬೋದು. ನಮ್ ಕಡೆ ನೀರುಗಳು ಕಡಿಮೆ ಇದೆ. ಒಂದ್ ಸ್ವಲ್ಪ ಲೇಬರ್ದು ಕೂಡ ಸಮಸ್ಯೆ ಇದೆ. ಹಂಗಾಗಿ ಒಂದ್ ಸ್ವಲ್ಪ 2 ಬೆಳೆಗೆ ಪ್ರಯತ್ನ ಮಾಡ್ಬೋದು. 2 ಬೆಳೆ ಮಾಡ್ಬೋದು. ಏನ್ ಹೇಳ್ತೀರಾ ಸರ್ ಇವತ್ತಿನ ಯಂಗ್ಸ್ಟರ್ಸ್ಗೆ ಈ ಭತ್ತದ ಕೃಷಿ ಕಡೆಗೆ ಮುಖ ಮಾಡ್ತಿರೋ ಸಂಖ್ಯೆ ಕಡಿಮೆ ಇದೆ. ಆಮೇಲೆ ನಮ್ಗೆ ಈ ಅಂತರ್ಜಲ ಹೆಚ್ಚಿಸೋದಕ್ಕೂ ಕೂಡ, ನೀರು ಹಿಂಗ್ ಹೋಗೋದಕ್ಕೆ ಎಲ್ಲದಕ್ಕೂ ಕೂಡ ಭತ್ತದ ಬೆಳೆ ಇಂಡೈರೆಕ್ಟ್ ಆಗಿ ಪ್ರಕೃತಿಗೆ ಹೆಲ್ಪ್ಫುಲ್ಲು. ಹೌದು, ನಾವು ಒಂದ್ ಕಡೆ ನೀರೆಲ್ಲಾನು ಒಂದು ಚಿಕ್ಕ ಗುಂಡಿ ಮಾಡಿನೇನೆ ಅಂತರ್ಜಲಕ್ಕೆ ಭೂಮಿನಲ್ಲಿ ನೀರು ಬಿಡೋದ್ರಿಂದ ಅದು ದಿನ ಹೋಗ್ತಾ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಅದೇ ಥರ ಎಕರೆಗಟ್ಟೆನಲ್ಲಿ ನಾವು ನೀರುಗಳೆಲ್ಲ ನಿಲ್ಲಿಸಿ ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಅಂತರ್ಜಲ ಮಟ್ಟ ಹೆಚ್ಚುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ಪ್ರಯತ್ನ ಮಾಡ್ಬೋದು. ಯಂಗ್ಸ್ಟರ್ಸ್ಗೆಲ್ಲ ಏನು ಅಂತಂತಂದರೆ, ಇದನ್ನ ಕೃಷಿನ ನಮ್ಮ ಹಳಬರೆಲ್ಲನೂ ತುಂಬ ಕಮರ್ಷಿಯಲ್ ಆಗಿ ಏನು ತೊಗೊಂಡಿರಲಿಲ್ಲ. ಅದನ್ನು ನಮ್ಮ ಸಂಸಾರ ನಡಿಬೇಕು, ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮಾಡ್ತಾಯಿದ್ರು. ಈಗೇನಾಗಿದೆ, ನಾವು ಅದನ್ನು ತುಂಬ ಕಮರ್ಷಿಯಲ್ ಆಗಿ ತಗೊಂಡಾಗ ಒಂದು ಸ್ವಲ್ಪ ಅದರಲ್ಲಿ ಪ್ರತಿ ಬಾರಿ ಲಾಭ ಅಂತ ನೋಡೋಕೆ ಹೋಗಿದಾಗ ಲಾಭ ಅಷ್ಟು ಮಟ್ಟಿಗೆ ಸಿಗೋದಿಲ್ಲ. ತುಂಬ ಎಕರೆಗಟ್ಟಲೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅವರು ಕೈಲಾದಷ್ಟು ಮಟ್ಟಿಗೆ ನಮ್ಮ ಹಳೆಯದು ಪರಂಪರೆನೆಲ್ಲ ಏನು ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಕೈಲಾದಷ್ಟು ಮಟ್ಟಿಗೆ ಚಿಕ್ಕದಾಗಿ ಮಾಡಿ ಪ್ರಯತ್ನ ಮಾಡ್ಬೋದು.